ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಶಿರಿಯಾರ ಹಿಂದೂ ಸಂಗಮ ಮಂಡಲದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡು ರಾಜ್ಯಾದ್ಯಂತ ಒಂದು ಮಾದರಿ ಕಾರ್ಯಕ್ರಮವಾಗಿ ಮನೆಮಾತಾಗಿರುವುದು ತಮ್ಮೆಲ್ಲ ತಿಳಿದೇ ಇದೆ. ಇದೇ ತಂಡದವರಿಂದ ಸ್ವಾಸ್ಥ್ಯ ಸೇವಾ ಸೇ ರಾಷ್ಟ್ರ ಸೇವಾ ಎಂಬ ಧ್ಯೇಯವಾಕ್ಯದೊಂದಿಗೆ ಸಾಯ್ಬ್ರಕಟ್ಟೆ ಎಡ್ತಾಡಿ ಪರಿಸರದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು 29 ಆದಿತ್ಯವಾರದಂದು ಆಯೋಜಿಸಲಾಗಿತ್ತು. ಈ ದಿನ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಮತ್ತು ರಾಷ್ಟ್ರೀಯ ಸೇವಾ ಭಾರತಿ ಕರ್ನಾಟಕ ಇವರ ಆಶ್ರಯದಲ್ಲಿ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಪ್ರಸಾದ ನೇತ್ರಾಲಯ ಉಡುಪಿ, ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಯ್ಬ್ರಕಟ್ಟೆ ಇವರ ಸಹಯೋಗದೊಂದಿಗೆ ಟೀಮ್ ಹಿಂದೂ ಸಂಗಮ ಶಿರಿಯಾರ ಮಂಡಲ, ಜನನಿ ಯುವಕ ಮಂಡಲ ಸಾಯ್ಬ್ರಕಟ್ಟೆ, ಶ್ರೀ ವಿನಾಯಕ ಯುವಕ ಮಂಡಲ ಸಾಯ್ಬ್ರಕಟ್ಟೆ ಎಡ್ತಾಡಿ, ಸೌಜನ್ಯ ಯುವಕ ಮಂಡಲ ಎಡ್ತಾಡಿ, ಯುವ ವಾಹಿನಿ ರಿಜಿಸ್ಟರ್ಡ್ ಎಡ್ತಾಡಿ ಇವರ ಸಹಭಾಗಿತ್ವದಲ್ಲಿ ಸ್ವಾಸ್ಥ್ಯ ಸೇವಾ ಯಾತ್ರಾ ಉಚಿತ ಆರೋಗ್ಯ ಮತ್ತು ತಪಾಸಣಾ ಶಿಬಿರದಲ್ಲಿ ಆಗಮಿಸಿರುವ ಎಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ದಿನದ ಈ ಕಾರ್ಯಕ್ರಮದ ಚುಟುಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಸಾಲಿಗ್ರಾಮ ತಾಲೂಕಿನ ಸಂಘ ಸಂಚಾಲಕರಾದಂಥ ಸಂದೀಪ್ ಶೆಟ್ಟಿ ಶಿರಿಯಾರ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಈ ದಿನದ ಶಿಬಿರವನ್ನು ನಡೆಸಿಕೊಳ್ಳಲಿಕ್ಕಿರುವಂತಹ ನಮ್ಮ ವೈದ್ಯ ನಾರಾಯಣನ ಒಂದು ವೃತ್ತಿಯಲ್ಲಿ ಇರುವಂತಹ ನಮ್ಮ ಡಾಕ್ಟರ್ ಸಜ್ಜನ ಹಾಸ್ಪಿಟಲ್ ಕುಂದಾಪುರ, ಡಾಕ್ಟರ್ ಪ್ರಿಯಾಂಕಾ ಜೋಗಿ ಸ್ತ್ರೀ ರೋಗ ತಜ್ಞೆ ಕೋಟೇಶ್ವರ ಹಾಗೂ ಡಾಕ್ಟರ್ ಮಾನಸ ನೇತ್ರ ಜ್ಯೋತಿ ಉಡುಪಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಹಾಗೆ ನಮ್ಮ ಈ ಸಾಯ್ಬ್ರಕಟ್ಟೆ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶರತ್ ಕುಮಾರ್ ಶೆಟ್ಟಿ ಅವರು, ಗಣೇಶ್ ಪ್ರಸಾದ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ನ ಮಾಲೀಕರಾದಂತಹ ಗಣೇಶ್ ಪ್ರಸಾದ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಗಣರಾಜ ಗುಣೇಶ್ವರ ಓಂಕಾರ, ಗಣರಾಜ ಗುಣೇಶ್ವರ ಸಕಲಾಚಿ ದೇವತಾ, ಗಜಾನನ ನಿಧ ಜಾಗೃತ ಜನಿತ, ಗಜಾನನ ನಿತ ಜಾಗೃತ ಜನನಿ, ಸಿಂಧೂರ ವದನ ಶಶಿರತ ತುಂದ, ಕಮಲ ಪರಶುಧರ ಮೂರ್ತಿ ಸುಮಾರ, ಜ್ಞಾನದಾನ ಕರಿಕೋ ನಿತ ಪಾವನ, ಜ್ಞಾನದಾನ ಕರಿಕೋ ನಿತ ಪಾವನ, ದರ್ಶನರೇ ಸ್ತುತಿತ ನಿತ ಜಾಗೃತ ಜನಿತ, ಗಜಾನನ ಓಂಕಾರ, ಗಣರಾಜ ಗುಣೇಶ್ವರ ಓಂಕಾರ, ಗಣರಾಜ 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 ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಾಗಿ ಸಂಘಚಾಲಕರಾದಂತಹ ಸಂದೀಪ್ ಶೆಟ್ಟಿ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಅತಿಥಿಗಣ್ಯರಿಗೂ ಹಾಗೂ ಬಂದಿರುವಂತಹ ಎಲ್ಲ ಸ್ಥಳೀಯ ಯುವಕ ಮಂಡಲದ ಅಧ್ಯಕ್ಷರು, ಸದಸ್ಯರು, ಹಾಗೆ ಶಿಬಿರಕ್ಕಾಗಿ ಉಪಯೋಗ ಪಡಿಸಿಕೊಳ್ಳುವಂತ ಬಂದಂಥ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಹಾಗೆ RSP ರಾಷ್ಟ್ರೀಯ ಸೇವಾ ಭಾರತಿ ಕರ್ನಾಟಕ ಇದರಲ್ಲಿ ಆಶ್ರಯದಲ್ಲಿ ನಡೆದಿರುವಂತಹ ಈ ಒಂದು ವೈದ್ಯಕೀಯ ಶಿಬಿರ, ಇದಕ್ಕೆ ನಾವೆಲ್ಲರೂ ಕೂಡ ಆಗಮಿಸಬೇಕು. ನ್ಯಾಷನಲ್ ಮೆಡಿಕೋ ಆರ್ಗನೈಸೇಷನ್ ಅಥವಾ ರಾಷ್ಟ್ರೀಯ ವೈದ್ಯಕೀಯ ಸಂಸ್ಥೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅನೇಕ ಈ ತರದ ಕಾರ್ಯಕ್ರಮಗಳನ್ನ, ಉಚಿತ ವೈದ್ಯಕೀಯ ಶಿಬಿರ ಹಾಗೆ ಆರೋಗ್ಯ ಮಾಹಿತಿ ಹಾಗೆ ಬೇಕಾದಂಥ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೂಡ ಲಭ್ಯವಿರುವ ಚಿಕಿತ್ಸೆಗಳನ್ನು ನೀಡುವುದರ ಮೂಲಕ ದೇಶಾದ್ಯಂತ ವರ್ಷಕ್ಕೆ ಲಕ್ಷಾಂತರ ಮಂದಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಇದೊಂದು ಸಂಪೂರ್ಣ ಉಚಿತವಾಗಿ
ಜನರಿಗೋಸ್ಕರ ನೀಡುವಂಥ ಸ್ವಾಸ್ಥ್ಯ ಸೇವಾ ಸೇ ರಾಷ್ಟ್ರ ಸೇವಾ, ಅಂದರೆ ಆರೋಗ್ಯ ಸೇವೆಯಲ್ಲಿ ರಾಷ್ಟ್ರ ಸೇವೆಯನ್ನೇ ಮಾಡಲಿಕ್ಕೆ ಹೊರಟಂಥ ಎಲ್ಲ ವೃತ್ತಿನಿರತ ವೈದ್ಯರು ಅವರ ಒಂದು ಸೇವೆಯಾಗಿ, ರಾಷ್ಟ್ರ ಸೇವೆಯಾಗಿ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ನೀಡ್ತಾ ಇದ್ದಾರೆ. ಈ ಒಂದು ನಮ್ಮ ಸುದೈವ ಅಂದರೆ ನಮ್ಮ ಊರಿನಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮವನ್ನು ಅವರ ಮುಖೇನ ಆಚರಿಸುವಂಥ ಒಂದು ಅವಕಾಶ ನಮಗೆ ಬಂದಿದೆ. ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಈ ಇತ್ತೀಚೆಗೆ ಹಿಂದೂ ಸಂಗಮ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಅದರಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಬಂಧುಗಳು, ಜೊತೆಗೆ ಅದರಲ್ಲಿ ತೊಡಗಿಸಿಕೊಂಡಂಥ ಅನೇಕ ಸಂಘ ಸಂಸ್ಥೆಗಳ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಟ್ಟಿದ್ದೇವೆ. ಅನೇಕ 3-4 ದಿವಸಗಳಿಂದ ಅದರ ಬಗ್ಗೆ ಅನೇಕ ಕೆಲಸ ಕೂಡ ನಡೆದಿದೆ, ಪ್ರಚಾರ ಕೂಡ ನಡೆದಿದೆ. ಈಗಾಗಲೇ ಸುಮಾರು ಜನ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗುವಂತಾಗಲಿ, ಹಾಗೆ ಇಂಥ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ ಬಡ ಜನರಿಗೆ ನೀಡ್ತಾ ಇರುವಂಥ ಈ ಒಂದು ಸಂಸ್ಥೆ ಇನ್ನಷ್ಟು ಇಂಥ ಉತ್ತಮ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ನುಡಿಗಾಗಿ ಧನ್ಯವಾದವನ್ನು ಕೊಡ್ತೀನಿ. ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಸ್ವಾಗತ. ಇವಾಗಲೇ ಈ ಕಾರ್ಯಕ್ರಮದ ರೂವಾರಿಯಾದಂಥ ಕಾರ್ಯಕ್ರಮ ತಾಲೂಕಿನ ಸಂಘ ಸಂಚಾಲಕರಾದಂಥ ಸಂದೀಪ್ ಶೆಟ್ಟಿ ಅವರು, ಇವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಈ ಬಾರಿ ಕರ್ನಾಟಕದಲ್ಲಿ ಮಾದರಿಯಾಗುವಂತ ಒಂದು ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಊರಿನ ಸಂಘ ಸಂಸ್ಥೆಗಳು ಹಾಗೂ ಬಾಂಧವರೊಂದಿಗೆ ಬೆರೆತು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಕೊಟ್ಟು ನಾವು ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ತರ ಸೇವೆಗಳು ಈ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಮಾಡಬೇಕನ್ನೋ ಒಂದು ಇಚ್ಛೆಯಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಿ ನಮ್ಮ ಊರಿಗೂ ಸಹ ಈ ಕಾರ್ಯಕ್ರಮದ ಒಂದು ಪ್ರಯೋಜನ ಸಿಗಲಿ, ಮುಂದೆಯೂ ಸಹ ನಾವು ಈ 4 ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಸೇವೆಯನ್ನು ಇವರ ನೇತೃತ್ವದಲ್ಲಿ ಪಡೆಯುವಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ವಿನಾಯಕ ಯುವಕ ಮಂಡಲದ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೂರು ಜನ ವೈದ್ಯರು, ಡಾಕ್ಟರ್ ವಿಲಾಸ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಪುಷ್ಪಗುಚ್ಛವನ್ನು ಜನನಿ ಯುವಕ ಮಂಡಲದ ಸದಸ್ಯರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಸಜ್ಜನ್ ಹಾಸ್ಪಿಟಲ್ ಕುಂದಾಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಅನೇಕ ವರ್ಷಗಳಿಂದ ಈ ನ್ಯಾಷನಲ್ ಮೆಡಿಕಲ್ ಆರ್ಗನೈಸೇಷನ್ ಅಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ರೋಗಿಗಳಿಗೆ ಚಿಕಿತ್ಸೆಯನ್ನು ಧರ್ಮಾರ್ಥವಾಗಿ ನೀಡುತ್ತಾ ಬಂದಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇನ್ನೊಬ್ಬ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಜೋಗಿ, ನವಮಾಸ ಕ್ಲಿನಿಕ್ ಸೆಂಟರ್ ಕೋಟೇಶ್ವರ ಇದರಲ್ಲಿ ಇದರ ಮಾಲೀಕರಾಗಿದ್ದು ಇದರಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಇವರು ಸಹ ನ್ಯಾಷನಲ್ ಮೆಡಿಕಲ್ ಆರ್ಗನೈಸೇಷನ್ ಅಲ್ಲಿ ಹಲವಾರು ವರ್ಷಗಳಿಂದ ಈ ಸೇವೆಯಲ್ಲಿ ತೊಡಗಿಸಿಕೊಂಡು ಅನೇಕ ರೋಗಿಗಳಿಗೆ ತಮ್ಮ ಸೇವೆಯನ್ನು ಧರ್ಮಾರ್ಥವಾಗಿ ನೀಡಿರುತ್ತಾರೆ. ಇವರಿಗೆ ಸೌಜನ್ಯ ಯೋಗ ಮಂಡಲದ ಅಧ್ಯಕ್ಷರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ತೊಡಗಿಸಿಕೊಂಡಿರ್ತಾರೆ. ಇವರಿಗೂ ಡಾಕ್ಟರ್ ಮಾನಸ ಹಾಗೂ ಅವರ ಪ್ರಸಾದ್ ನೇತ್ರಾಲಯ ಗ್ರೂಪಿನವರಿಗೆ ಎಲ್ಲರಿಗೂ ಆದರದಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಇಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಈ ಅನೇಕ ಕಾರ್ಯಕ್ರಮಗಳಿಗೆ ದಾನಿಗಳಾಗಿದ್ದು ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸಿಕೊಂಡಂತ ಶರತ್ ಶೆಟ್ಟಿ ಸಾಬ್ರಗಟ್ಟೆ ಇವರಿಗೆ ಅಶೋಕ್ ಆಚಾರ್ಯ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಈ ಭಾಗದ ಜನರಿಗೆ ಉದ್ಯೋಗದಾತರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಶಿರಿಯಾರ ಎಡ್ತಾಡಿ ಗ್ರಾಮದಲ್ಲಿ ತಮ್ಮನ್ನು ಅತಿ ಹೆಚ್ಚು ತೊಡಗಿಸಿಕೊಂಡು ತಮ್ಮೆಲ್ಲ ಈ ತರದ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಪ್ರಸಾದ್ ಕಾರ್ಕಾಂಚನ್ ಇವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಹಿಂದೂ ಸಂಗಮದ ಶಿರಿಯಾರ ಮಂಡಲದ ಆಯೋಜಕರಾದ ಕರುಣಾಕರ್ ಶೆಟ್ಟಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ದೀಪ ಪ್ರಜ್ವಲಿಸುವುದರ ಮುಖಾಂತರ ಉದ್ಘಾಟಿಸಬೇಕು. Thank you.
ಸಾಂಕೇತಿಕವಾಗಿ ಉದ್ಘಾಟಿಸಿದಂತ ತಮಗೆಲ್ಲರಿಗೂ ಧನ್ಯವಾದಗಳು. ರೋಗ ಉಲ್ಬಣವಾಗಿ ಕೊನೆಯ ಹಂತಕ್ಕೆ ಬಂದಾಗ ಆಸ್ಪತ್ರೆಗೆ ಹೋಗುವಂತದ್ದು ಪದ್ಧತಿಯಾಗಿ ಬಿಟ್ಟಿದೆ. ಹಾಗಾಗಿ ಮೊದಲೇ ಅದನ್ನು ಗುರುತಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟಲ್ಲಿ ಅದರ ಪ್ರಯೋಜನ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತದ್ರ ಬಗ್ಗೆ ಅರಿವು ಕೂಡ ಮೂಡಿಸುವಂತದ್ದು ಕಾರ್ಯಕ್ರಮ ನಡೆಯುತ್ತೆ. ಇದು ಯಾರಿಗೆಲ್ಲ ಪೊರೆ ಬಂದಿದೆ, ಅದರ ಅಗತ್ಯ ಯಾರಿಗೆ ಇದೆ, ಅದರ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ, ಅದರ ಮಾಹಿತಿಯನ್ನು ಕೊಡ್ತೇವೆ. ಅದರ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ಆಗುತ್ತೆ, ಕನ್ನಡಕ ಕೂಡ ಕೊಡುವಂತ ಒಂದು ಕೂಡ ವ್ಯವಸ್ಥೆ ಕೂಡ ಇದೆ. ಸೊ ಇಂಥ ಒಂದು ಇನ್ನು ಅನೇಕ ತರಹದ ಚಿಕಿತ್ಸೆಗಳು ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಲಭ್ಯವಿದೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಇವತ್ತು ಕೂಡ ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಗೆ ಬರುವುದಿಲ್ಲ, ನಾನು ಕಾರ್ಯಕ್ರಮವೇ ಮಾಡ್ತೇನೆ ಅಂತ ಹೇಳಿ ಇದರ ಒಂದು 2-3 ದಿನದಿಂದ ಇದಕ್ಕಾಗಿ ಹೊರಡಿದಂತೆ ನಮ್ಮ SDMCಯ ಶರತ್ ಪೂಜಾರಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಗಣ್ಯರಿಗೆ ಧನ್ಯವಾದವನ್ನು ಹಿಂದೂ ಸಂಗಮದ ಆಯೋಜಕರಾದಂತಹ ಕರುಣಾಕರ್ ಶೆಟ್ಟಿ ಅವರು ಒಂದು ಧನ್ಯವಾದ ಎಂಬ ಮಾತಿನಂತೆ ಇಂದು ನಡೆಯುತ್ತಿರುವ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಸಾಲಿಗ್ರಾಮ ತಾಲೂಕು ಸಂಘ ಚಾಲಕರಾಗಿರುವಂತಹ ಸಂದೀಪ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಉಚಿತ ಆರೋಗ್ಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ವಿಶಾಲ್, ಡಾಕ್ಟರ್ ವಿಲಾಸ್, ಡಾಕ್ಟರ್ ಪ್ರಿಯಾಂಕ ಜೋಗಿ ಹಾಗೂ ಡಾಕ್ಟರ್ ಮಾನಸ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಸಬ್ರಿಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಉದ್ಯಮಿ ಆಗಿರುವಂತಹ ಶರಶೆಟ್ಟಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಉದ್ಯಮಿ ಗಣೇಶ್ ಪ್ರಸಾದ್ ಕನ್ಸ್ಟ್ರಕ್ಷನ್ ಇದರ ಮಾಲೀಕರಾದಂತಹ ಗಣೇಶ್ ಪ್ರಸಾದ್ ಕಾಂಚನ್ ಅವರಿಗೂ ಕೂಡ ಕಾರ್ಯಕ್ರಮ ಹಾಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಸೌಜನ್ಯ ಯುವಕ ಮಂಡಲ, ಜನನಿ ಯುವ ಕನ್ನಡ ಸಂಘ ಹಾಗೂ ಯುವ ವಾಹಿನಿ ಹಾಗೂ ವಿನಾಯಕ ಯುವಕ ಮಂಡಲ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಂದರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶಿಬಿರಾರ್ಥಿಗಳು ಹಾಗೂ ಆರೋಗ್ಯ ತಪಾಸಣೆಗೆ ಹಾಜರಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಸ್ಥಳೀಯ ನಾಗರಿಕರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಬಾಂಧವರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಶಾಲೆಯ ಶಿಕ್ಷಕರಿಂದ ಹಾಗೂ ಈ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶರತ್ ಪೂಜಾರಿ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಾನು ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.
ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಿಷಯವೆಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಹಾಗಾಗಿ ದೇಹದ ಆರೋಗ್ಯವನ್ನು ಪದೇ ಪದೇ ಪರೀಕ್ಷಿಸಿಕೊಳ್ಳುವುದು, ಕಣ್ಣಿನಲ್ಲಿ ಬರುವ ಕೆಲವೊಂದು ಸಮಸ್ಯೆಗಳನ್ನು ಪರೀಕ್ಷಿಸಿಕೊಳ್ಳುವುದು ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕಾದ ಕರ್ತವ್ಯ. ವೈದ್ಯೋ ನಾರಾಯಣ ಹರಿ ಅನ್ನುವ ಹಾಗೆ ಉತ್ತಮ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅತಿ ಹೆಚ್ಚು ಸ್ಥಳೀಯ ಜನರು ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ಇಂತಹ ಕಾರ್ಯಕ್ರಮವು ಪ್ರತಿಯೊಂದು ಊರಿನಲ್ಲೂ ನಡೆಯಲಿ ಎಂದು, ಪ್ರತಿಯೊಂದು ಊರಿನ ಜನರು ಇಂತಹ ಪ್ರಯೋಜನವನ್ನು ಪಡೆದುಕೊಳ್ಳಲಿ ಎಂದು ಹಿಂದೂ ಸಂಗಮ ಶಿರಿಯಾರ ಮಂಡಲದ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಆಶಯವಾಗಿದೆ.